ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಮಾರ್ಟ್ ಎಡ್ಯುಲಾಜಿಕ್. ಇವತ್ತಿನ ವಿಡಿಯೋ ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸೋಣ. ಮ್ಯಾಥ್ಸ್ ಮಾಡೆಲ್ ಕ್ವೆಶನ್ ಪೇಪರ್. ಓಕೆ, ಅದಕ್ಕಿಂತ ಮೊದಲು ನೀವೇನಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡೋಣ ಫಸ್ಟ್ ಕ್ವೆಶನ್ ಏನಿದೆ ಅಂತ. 2, 3, 6, 7, 10, 11 ಈ ಸರಣಿಯಲ್ಲಿ ಪ್ರಶ್ನಾರ್ಥಕ ಚಿಹ್ನೆ ಜಾಗದಲ್ಲಿ ಇರಬೇಕಾದ ಸಂಖ್ಯೆ. ಆಪ್ಷನ್ ಎ 12, ಬಿ 13, ಸಿ 14, ಡಿ 15. ಈ ಸರಣಿ ಯಾವ ರೀತಿ ಒಳಗೈತಿ ಅಂತ ಹೇಳಿ ನೋಡಬೇಕು. ಇಲ್ಲಿ ಮೊದಲನೇ 2 ಆದಮೇಲೆ 3 ಆದಮೇಲೆ 6. ಹಾಗಂದರೆ ಯಾವ ರೀತಿಯ ಒಂದು ಸಂಬಂಧ ಈ ಸಂಖ್ಯೆಗಳ ಮಧ್ಯೆ ಇದೆ ಅಂತ ನೋಡಿದಾಗ 2ಕ್ಕೆ +1 ಮಾಡಿದ್ದಾರೆ, +1 ಮಾಡಿದಾಗ 3, 3ಕ್ಕೆ +3, ಅದಾದಮೇಲೆ 6ಕ್ಕೆ +1 ಅಂತ ಮಾಡಿ, ಆಮೇಲೆ +3, +1 +3 +1 +3. ಅದೇ ಥರ ಈ ಒಂದು ರೀತಿಯಲ್ಲಿ ಈ ಸರಣಿ ಇರೋದ್ರಿಂದ 11ಕ್ಕೆ ಎಷ್ಟನ್ನು ಕೂಡಿಸ್ಬೇಕಿಲ್ಲಿ? 11ಕ್ಕೆ +3 ಮಾಡಿದಾಗ ನಮ್ಗೆ ಆನ್ಸರ್ 14 ಬರುತ್ತೆ. ಸೊ ಆನ್ಸರ್ ಎಷ್ಟು? ಆಪ್ಷನ್ ಸಿ 14. ಯಾಕಂದರೆ ಇಲ್ಲಿ 2ಕ್ಕೆ +1 ಆಮೇಲೆ 3 ಮತ್ತು 1, 3, 1 ಆಮೇಲೆ ನಾವು ಮಾಡಬೇಕಾಗಿದ್ದು +3. ಓಕೆನಾ? ಸೊ ಈಗ ನೆಕ್ಸ್ಟ್ ಪ್ರಶ್ನೆನ ನೋಡೋಣ. 50 ಪೈಸೆಗಳಿಗೆ ಎಷ್ಟು ರೂಪಾಯಿ? 50 ಪೈಸೆಗೆ ಎಷ್ಟು ರೂಪಾಯಿ? ಆಪ್ಷನ್ ಎ 0.50 ಪೈಸೆ, ಬಿ 5 ರೂಪಾಯಿ, ಸಿ 50 ರೂಪಾಯಿ, ಡಿ 500 ರೂಪಾಯಿ. ಸೊ 50 ಪೈಸೆ ಅಂದ್ರೇನು? ಅದು 100 ಪೈಸೆಯ ಅರ್ಧ ಅಲ್ವಾ? ಇದು 100 ಪೈಸೆನ ಅರ್ಧ ಮಾಡಿದಾಗ 50 ಪೈಸೆ ಬರುತ್ತೆ. 100 ಪೈಸೆಗೆ 1 ರೂಪಾಯಿ ಆದರೆ ಇದನ್ನು ಅರ್ಧ ಮಾಡಿದಾಗ ನಮಗೆ ಆನ್ಸರ್ ಎಷ್ಟು ಬರಬೇಕು? 0.50 ಅಂದರೆ 0 ರೂಪಾಯಿ 50 ಪೈಸೆ. ಮುಂದಿನ ಪ್ರಶ್ನೆ. 25 3ರಿಂದ ಭಾಗಿಸಿದಾಗ ಉಳಿಯುವ ಶೇಷ ಎಷ್ಟು? ಈಗ ಇದನ್ನು ಮಾಡಿದಾಗ 3 ಮತ್ತು 25 ನಾವು ಭಾಗಿಸಿದಾಗ 3 7 21 ಮೈನಸ್ ಮಾಡಿದ್ರೆ 25ರಲ್ಲಿ 21 ಅಥವಾ 5ರಲ್ಲಿ 1 ಹೋದ್ರೆ 4, 2ರಲ್ಲಿ 2 ಹೋದರೆ 0. ಸೊ ಇಲ್ಲಿ ಶೇಷ ಎಷ್ಟು ಉಳಿತು? 4. ಸೊ ಆಪ್ಷನ್ ಡಿ 4. ಮುಂದಿನ ಪ್ರಶ್ನೆ. 3 ಆಯಾಮಗಳನ್ನು ಹೊಂದಿದ ಆಕೃತಿ, ಅವಕ್ಕೆ ನಾವೇನಂತ ಕರಿತೀವಿ? ಆಪ್ಷನ್ ಎ ಆಕೃತಿಗಳು, ಬಿ ವೃತ್ತ, ಸಿ ಸಮತಲಾಕೃತಿಗಳು, ಡಿ ಘನಾಕೃತಿಗಳು. 3 ಆಯಾಮಗಳನ್ನು ಹೊಂದಿರೋದು ಅಂತ ಅವಕ್ಕೇನಂತ ಕರಿತೀವಿ ಅಂತ ಅಂದರೆ ಆಪ್ಷನ್ ಡಿ ಘನಾಕೃತಿಗಳು. ವೃತ್ತ ಅಂದರೆ ಇದಾಗುತ್ತೆ. ಸೊ ಸಮತಲಾಕೃತಿಗಳು ಅಂತಂದರೆ ಚೌಕ, ಆಯತ, ಇವೆಲ್ಲ ಏನು 2 ಆಯಾಮಗಳನ್ನು ಹೊಂದಿರೋಂಥವು. 3 ಆಯಾಮ ಹೊಂದಿರುವಂಥ ರೇಖಾಕೃತಿಗೆ ನಾವು ಘನಾಕೃತಿಗಳು ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಪ್ರಶ್ನೆ. 415 ಗುಂಡ್ಲೆ 10 ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? ಇದನ್ನು ನೀವು ಪೂರ್ತಿ ಲೆಕ್ಕ ಮಾಡ್ಕೊಂಡು ಕೂತ್ಕೊಳ್ಬಾರ್ದು. 415 × 10 ಅಂತ ಬರೆದಿರ್ತೀರ. ಇಲ್ಲಿ 1 ಗುಂಡ್ಲೆ 415 ಅಂದರೆ 415, 1 0 ಇದೆ, 1 0ನ ಹಚ್ಚಬೇಕಾಗತ್ತೆ. ಸೊ ಆನ್ಸರ್ ಎಷ್ಟು ಬರ್ತೈತಿ? 4150. ಆಪ್ಷನ್ ಬಿ 4150. ಇಲ್ಲಿ ಯಾವುದೇ ಸಂಖ್ಯೆನ ಕೊಟ್ಟಿರಲಿ, ಅಂದರೆ 100 ಏನಾದರೂ ಕೊಟ್ಟಿರಲಿ, ಅಲ್ಲಿ ಎಷ್ಟು 0 ಇದಾವಲ್ಲ ಆ ಸಂಖ್ಯೆಯ ಮುಂದೆ ಹಚ್ಚಬೇಕು. ಈಗ ಇನ್ನೊಂದ್ಸಲ ಹೇಳ್ತೀನಿ ನೋಡಿ. 415 × 10 ಇದನ್ನು ಮಾಡಿದಾಗ ನೀವು ಡೈರೆಕ್ಟಾಗಿ 10ರಿಂದ ಗುಣಿಸ್ಬೋದು ಅಥವಾ ಒಂದೊಂದೇ ಸಂಖ್ಯೆಯಿಂದ ಗುಣಿಸ್ಬೋದು. ಆದರೆ ಈ ರೀತಿ ಪರೀಕ್ಷೆಯಲ್ಲಿ ಬೇಗ ಮಾಡಬೇಕಂದ್ರೆ 415 ಗುಂಡ್ಲೆ 1 ಅಂದ್ರೆ 415, ಎಷ್ಟು 0 ಇದಾವೋ 1, ಸೊ ಅದ್ರ ಮುಂದೆ 1 0ನ ಇಡಬೇಕಾಗತ್ತೆ. ಇದು ಬೇಗ ಫಾಸ್ಟಾಗಿ ಮಾಡುವಂಥ ಮೆಥಡ್. ಮುಂದಿನ ಪ್ರಶ್ನೆ ನೋಡೋಣ. ಕೆಳಗಿನ ಭಿನ್ನರಾಶಿಗಳಲ್ಲಿ ಗರಿಷ್ಠ ಬೆಲೆಯ ಭಿನ್ನರಾಶಿ ಯಾವುದು? ಗರಿಷ್ಠ ಬೆಲೆ ಯಾವುದು ಅಂತ ನೋಡಿದ್ರೆ ಇಲ್ಲಿ 2/6 ಮತ್ತು 1/6, 9/6, 12/6. ಇದರಲ್ಲಿ ಅಂಶ ಗರಿಷ್ಠ ಅಂದ್ರೇನು? ದೊಡ್ಡದು.
ಅಲ್ವಾ? ಸೊ ಇದರಲ್ಲಿ ಅಂಶ ಯಾವುದು ದೊಡ್ಡ ಸಂಖ್ಯೆ ಇದೆ? ಛೇದ ಅಂದರೂ ಎಲ್ಲ ಒಂದೇ ಸಂಖ್ಯೆ, ಅದು 6. ಅಂಶ ಯಾವುದು ದೊಡ್ಡದು? 12. ಆದ್ದರಿಂದ 12/6 ಗರಿಷ್ಠ ಬೆಲೆಯ ಭಿನ್ನರಾಶಿ ಆಗಿರುತ್ತೆ. ಮುಂದಿನ ಪ್ರಶ್ನೆ, 6, 3, 0 ಮತ್ತು 8 ಈ ಅಂಕಿಗಳನ್ನು ಬಳಸಿಕೊಂಡು ರಚಿಸಬಹುದಾದ 5 ಅಂಕಿಯ ಕನಿಷ್ಠ ಸಂಖ್ಯೆ ಯಾವುದು? ಕನಿಷ್ಠ ಸಂಖ್ಯೆ ಅಂದರೆ ಸಣ್ಣ ಸಂಖ್ಯೆನ ನಾವು ಬಳಸ್ಕೊಂಡು ಮಾಡಬೇಕು. ಇಲ್ಲಿರುವಂಥದ್ದು 4 ಸಂಖ್ಯೆಗಳು, ಅದೇ ನಾವು ರಚಿಸಬೇಕಾಗಿರೋದು 5 ಅಂಕಿಯ ಸಂಖ್ಯೆ. ಇದನ್ನು ನೋಡಿದಾಗ ಇಲ್ಲಿ 6, 3, 0 ಮತ್ತು 8ರಲ್ಲಿ ಸಣ್ಣ ಸಂಖ್ಯೆ ಯಾವುದಿರುತ್ತಲ್ಲ ಅದನ್ನು ಬರ್ಕೋಬೇಕು ಮೊದಲು. ಹಾಗಂತ ಹೇಳಿ ಇಲ್ಲಿ ಮೊದಲು ನಾವು 0ನ ಬರ್ಕೋಬಾರ್ದು. 0ನ ನಾವು ಬರ್ಕೊಂಡು ಮುಂದಿರುವಂತಹ ನಂಬರ್ಸ್ನ ನಾವು ಏರಿಕೆ ಕ್ರಮದಲ್ಲಿ ಬರ್ಕೊಂಡು ಹೋದರೆ ಅದು 4 ಅಂಕಿಯ ಸಂಖ್ಯೆ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು? 0ನ ಫಸ್ಟ್ ಹಾಕೋಬಾರ್ದು. 0 ಆದಮೇಲೆ ಇರುವಂತಹ ಸಣ್ಣ ಸಂಖ್ಯೆ ಯಾವುದು? 3. ಅದನ್ನು ಫಸ್ಟ್ ಬರ್ಕೋಬೇಕು. ಅದಾದಮೇಲೆ ಈಗ ಮತ್ತೆ ಪೂರ್ತಿನ ನೋಡಿದಾಗ 0 ಮತ್ತು ಏನು ಸಣ್ಣ ಸಂಖ್ಯೆ, ಹೌದಾ? ಇಲ್ಲಿ ನಮ್ಗೆ 5 ಅಂಕಿಯ ಸಂಖ್ಯೆ ಹೇಳಿರೋದ್ರಿಂದ ನಾವು 0ನ ಮತ್ತೊಂದು ಸರಿ ಬರ್ಕೋಬೇಕಾಗತ್ತೆ. ಇದಾದಮೇಲೆ ಬರುವಂತಹ ಇನ್ನೊಂದು ನೆಕ್ಸ್ಟ್ ಸಂಖ್ಯೆ ಯಾವುದು? 6. ಅದಾದಮೇಲೆ ಬರೋದು 8. ಓಕೆನಾ? ಸೊ ಅದಕ್ಕಿಲ್ಲಿ 30,068 ಸಣ್ಣ ಸಂಖ್ಯೆ ಆಗುತ್ತೆ. ಈ ಸಂಖ್ಯೆಗಳನ್ನ ಬಳಸ್ಕೊಂಡು ರಚಿಸಬಹುದಾದಂತಹ ಕನಿಷ್ಠ ಸಂಖ್ಯೆ ಯಾವುದು? 30,068. 3 ಮೊದಲು ಹಚ್ಕೋಬೇಕು. ಅದಾದಮೇಲೆ 0. ಇಲ್ಲಿ 5 ಅಂಕಿಗಳನ್ನು ಕೊಟ್ಟಿದ್ದರೆ ಏರಿಕೆ ಕ್ರಮದಲ್ಲಿ ನಾವು ಬರ್ಕೊಂಡು ಹೋಗ್ಬೋದಿತ್ತು. ಆದರೆ ಇಲ್ಲಿ 4 ಅಂಕಿಗಳನ್ನ ಮಾತ್ರ ಕೊಟ್ಟಿರೋದಕ್ಕೆ ಸಣ್ಣ ಸಂಖ್ಯೆನ ನಾವು ಇಲ್ಲಿ ಏನು ಮಾಡ್ತೀವಿ? 2 ಸಾರಿ ಅದನ್ನು ಬರ್ಕೊಳ್ತೀವಿ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಸೊ ಇದಕ್ಕೆ ಆನ್ಸರ್ ಆಪ್ಷನ್ ಡಿ, 30,068. ಈ ಅಪವರ್ತನ ವೃಕ್ಷದಲ್ಲಿ ಎ, ಬಿ, ಸಿ ಮತ್ತು ಡಿಗಳ ಬೆಲೆನ ಕಂಡುಹಿಡಿಬೇಕು. ಇಲ್ಲಿ 54 ಇದೆ. ಮೊದಲು ಎ, ಬಿನ ಕಂಡುಹಿಡಿಬೇಕು ಅಂದರೆ ಇಲ್ಲಿ ಆಪ್ಷನನ್ನು ನೋಡಿ. ಇಲ್ಲಿ ಅವರು ಫಸ್ಟು ಎ ಬೆಲೆನ ಕೊಟ್ಟಿರ್ತಾರೆ, ಆಮೇಲೆ ಬಿ ಬೆಲೆ, ಆಮೇಲೆ ಸಿ ಬೆಲೆ, ಆಮೇಲೆ ಡಿ ಬೆಲೆನ ಕೊಟ್ಟಿರ್ತಾರೆ. ಇದನ್ನು ನೋಡಿದಾಗ ನಾವು ಎ ಬೆಲೆನ 9 ಮತ್ತು 3 ಅಂತ ಹಾಕ್ಕೊಂಡ್ರೆ 9 3 27 ಬರುತ್ತೆ. ಆದರೆ ನಮ್ಗೆ ಬರಬೇಕಾಗಿರೋದು 54. ಸೊ ಈ ಆಪ್ಷನ್ ಅಲ್ಲ. ಇಲ್ಲಿ ನೋಡಿದರೆ 6 ಮತ್ತು 3 ಎ ಬೆಲೆನ ಹಾಕ್ಕೊಂಡ್ರೆ ಇಲ್ಲಿ 18 ಆಗುತ್ತೆ. 6 ಮತ್ತು 3ನ ಗುಣಿಸಿದಾಗ 18, ಅದು ಕೂಡ ಅಲ್ಲ. ಇಲ್ಲಿ 3 ಮತ್ತು 3ನ್ನು ಹಾಕ್ಕೊಂಡ್ರೆ 9 ಬರ್ತೈತಿ, ಇದು ಕೂಡ ಆನ್ಸರ್ ಅಲ್ಲ. ಕೊನೆಯದಾಗಿ ನಾವು ನೋಡಬೇಕಾಗಿರೋದು ಆಪ್ಷನ್ ಡಿ, 6 ಮತ್ತು 9ನ್ನು ಹಾಕಿದ್ರೆ 6 9 54, ಇದು ಕರೆಕ್ಟ್. ನೆಕ್ಸ್ಟ್ ಸಿ ಮತ್ತು ಡಿನ ಇಲ್ಲಿ 3 3 ಅಂತ ಹಾಕ್ಕೊತೀನಿ. 3 ಮತ್ತು 2 ಗುಣಿಸಿದ್ರೆ 6, ಇದು ಕರೆಕ್ಟ್ ಬಂತು. ಮತ್ತು 3 ಮತ್ತು 3 ಗುಣಿಸಿದಾಗ ಆನ್ಸರ್ 9, ಇದು ಕೂಡ ಕರೆಕ್ಟ್ ಬಂತು. ಸೊ ಸರಿಯಾದ ಉತ್ತರ ಯಾವುದು? ಆಪ್ಷನ್ ಡಿ. ನೆಕ್ಸ್ಟ್ ಪ್ರಶ್ನೆ, 2085 ಮತ್ತು 1984ರ ವ್ಯತ್ಯಾಸ ಎಷ್ಟು? ಈ ಥರ ದೊಡ್ಡ ಸಂಖ್ಯೆನ ಮೇಲೆ ಹಚ್ಕೊಂಡು ಸಣ್ಣ ಸಂಖ್ಯೆನ ಕೆಳಗೆ ಹಚ್ಕೊಳ್ಳಿ. ಇದಾದಮೇಲೆ 5ರಲ್ಲಿ 4 ಹೋದರೆ 1, 8ರಲ್ಲಿ 8 ಹೋದರೆ 0, 0ಯಲ್ಲಿ 9 ಹೋಗಲ್ಲ. ಇದನ್ನು 10 ಅಂತ ಮಾಡಿಕೊಂಡಾಗ 10ರಲ್ಲಿ 9 ಹೋದರೆ 1, 2ರಲ್ಲಿ 2 ಹೋದರೆ 0. ಸೊ ಆನ್ಸರ್ 101, ಆಪ್ಷನ್ ಎ 101. ಮುಂದಿನ ಪ್ರಶ್ನೆ, 50,060, 55,000, 50,500 ಮತ್ತು 50,006 ಈ ಸಂಖ್ಯೆಗಳನ್ನು ಏರಿಕೆ ಕ್ರಮದಲ್ಲಿ ಬರೆಯಿರಿ ಅಂತ ಹೇಳಿದೆ. ಏರಿಕೆ ಕ್ರಮದಲ್ಲಿ ಬರೆದಾಗ, ಏರಿಕೆ ಕ್ರಮ ಅಂದರೆ ಮೊದಲಿಗೆ ನಾವೇನು ಮಾಡಬೇಕು? ಸಣ್ಣ ಸಂಖ್ಯೆನ ಬರ್ಕೋಬೇಕು. ಇಲ್ಲಿ ನೋಡಿದಾಗ ಎಲ್ಲವೂ ಒಂದೇ ಸಂಖ್ಯೆ 5 ಇದೆ. ಅದಾದಮೇಲೆ 0, ಇಲ್ಲೊಂದು 0 ಇದೆ, ಇದು 5 ಇದೆ, ಇದು 0, ಇದು 0. ಸೊ ಈ 3 ಸಂಖ್ಯೆಯಲ್ಲಿ ಮತ್ತೆ ನೆಕ್ಸ್ಟ್ ನಂಬರ್ನ ನೋಡಿದಾಗ ಇಲ್ಲೂ 0 ಇದೆ, ಇದು 5, ಇದು 0. ಸೊ ಇದು ಕ್ಯಾನ್ಸಲ್ ಮಾಡಿ. ಇದನ್ನು ನೋಡಿದಾಗ 1 ಮತ್ತು 4ನೇ ಸಂಖ್ಯೆ ನೋಡಿದಾಗ ಇಲ್ಲಿ 4ನೇ ಸಂಖ್ಯೆ 6 ಇರೋದ್ರಿಂದ, ಇಲ್ಲಿ 0 ಇರೋದ್ರಿಂದ ನಾವು ಮೊದಲು ಬರ್ಕೊಳ್ಳುವಂತಹ ಸಂಖ್ಯೆ ಇದಾಗಿರುತ್ತೆ. ಅಂದರೆ 50,600
6. ಇದಾದಮೇಲೆ ಬರೆಯೋ ಸಂಖ್ಯೆ ಇದು 50,060. ಅದಾದಮೇಲೆ 50,500. ಅದಾದಮೇಲೆ ಬರೆಯೋದು 55,000. ಯಾವುದಿದು ಆಪ್ಷನ್ನು? ಆಪ್ಷನ್ ಬಿ. ಸಿ ಮತ್ತು ಡಿ ಇಲ್ಲಿದೆ. ಓಕೆ, ನೆಕ್ಸ್ಟು ಪ್ರಶ್ನೆ ನೋಡಿದ್ರೆ 12 ಸೆಂಟಿಮೀಟರ್ ಉದ್ದದ ಸರಳ ರೇಖೆಯನ್ನು 3 ಸೆಂಟಿಮೀಟರ್ ಉದ್ದದ ಎಷ್ಟು ಸರಳ ರೇಖೆಗಳಾಗಿ ಮಾಡಬಹುದು? 12 ಸೆಂಟಿಮೀಟರ್ ರೇಖೆ ಇದೆ, ಅದನ್ನು 3 ಸೆಂಟಿಮೀಟರ್ ಆಗಿ ನಾವು ಎಷ್ಟು ಭಾಗಗಳನ್ನು ಮಾಡಬೇಕು ಅಂದಾಗ ಭಾಗಾಕಾರನ ಮಾಡಬೇಕಿಲ್ಲಿ. 12 ಮತ್ತು 3 ನಾವು ಭಾಗಾಕಾರ ಮಾಡಿದಾಗ ನಮಗೆ ಆನ್ಸರ್ ಬರೋದು ಆಪ್ಷನ್ ಸಿ 4. ಹಾಗಾದರೆ ಇಲ್ಲಿ ನಾವೇನು ಮಾಡ್ಬೋದು? 4 ಸೆಂಟಿಮೀಟರ್ಗಳಾಗಿ ಮಾಡ್ಬೋದು. 3 ಆಯಿತು, ಇಲ್ಲ 6, 9, 12. ಸೊ 4 ಭಾಗಗಳಾಗಿ ನಾವು ಮಾಡ್ಬೋದು. ಇದನ್ನು ಭಾಗಾಕಾರ ಮಾಡಬೇಕು. ಮುಂದಿನ ಪ್ರಶ್ನೆ. ಒಂದು ಪಾತ್ರೆಯಲ್ಲಿ 1 ಲೀಟರ್ 800 ಮಿಲಿಲೀಟರ್ ಚಹಾ ಇದೆ. ಇದನ್ನು ಒಂದೇ ಅಳತೆಯ 12 ಲೋಟಗಳಿಗೆ ಸಮನಾಗಿ ಹಂಚಲಾಗಿದೆ. ಹಾಗಾದರೆ ಪ್ರತಿ ಲೋಟದಲ್ಲಿರುವ ಚಹಾ ಎಷ್ಟು? ಈಗ ಇಲ್ಲಿರುವಂತಹ 1 ಲೀಟ್ರ್ 800 ಮಿಲಿಲೀಟರ್ನ ಪೂರ್ತಿಯಾಗಿ ಮಿಲಿಲೀಟರ್ಗೆ ಕನ್ವರ್ಟ್ ಮಾಡಿದ್ರೆ 1800 ಮಿಲಿಲೀಟರ್ ಆಗುತ್ತೆ. ಇದನ್ನು ನಾವು 12 ಲೋಟಗಳಿಗೆ ನಾವು ಹಾಕಿದಾಗ ಎಷ್ಟಾಗ್ತೈತಿ? ಒಂದೊಂದು ಪ್ರತಿ ಲೋಟದಲ್ಲಿ ಎಷ್ಟು ಚಹಾ ಬರ್ತೈತಿ ಅಂತ ನೋಡಿದಾಗ ಇದನ್ನು ನಾವು ಭಾಗಾಕಾರ ಮಾಡಬೇಕಾಗತ್ತೆ. ಭಾಗಾಕಾರನ ಮಾಡಿದಾಗ 12 1 12 ಮೈನಸ್ ಮಾಡಿದಾಗ 6, ನೆಕ್ಸ್ಟ್ 0ನ ಕೆಳಗೆ ಇಳಿಸ್ಕೊಂಡ್ರೆ 12 5 60, 0 ಮತ್ತು 0 ಕೆಳಗೆ ಇಳಿಸಿ 12 0 0 ಆಯಿತಾ. 150 ಮಿಲಿಲೀಟರ್ ಅಂತ ಬಂತು. ಒಂದೊಂದು ಲೋಟದಲ್ಲೂ 150 ಮಿಲಿಲೀಟರ್. ಇಲ್ಲಿ ಎಲ್ಲಿ ಆಪ್ಷನ್ ಯಾವುದು ಅಂತಂದರೆ ಆಪ್ಷನ್ ಎ 150 ಮಿಲಿಲೀಟರ್. ಓಕೆನಾ. ನೆಕ್ಸ್ಟ್ ಪ್ರಶ್ನೆ ನೋಡೋಣ. ಶ್ರೀಧರನು 946 ರೂಪಾಯಿಗೆ 11 ಸಾಮಾನು ಬೆಲೆಯ ಆಟಿಕೆ ಸಾಮಾನುಗಳನ್ನು ಕೊಂಡನು. ಪ್ರತಿ ಆಟಿಕೆ ಬೆಲೆಯನ್ನು ಕಂಡುಹಿಡಿಯಿರಿ. ಅವನೇನು ಮಾಡ್ತಾನೆ? 11 ಸಮಾನ ಬೆಲೆ, ಒಂದೇ ರೀತಿಯ ಬೆಲೆ ಇರುವಂತಹ 946 ರೂಪಾಯಿನ ಕೊಟ್ಟು 11 ಐಟಮ್ಸ್ನ ತೊಗೊತಾನೆ. ಹಾಗಂದರೆ ಒಂದು ಐಟಮ್ಗೆ ಎಷ್ಟು ಬೆಲೆ ಆಯಿತು ಅಂತ ಕೇಳಿದಾಗ ಇದನ್ನು ಕೂಡ ನಾವೇನು ಮಾಡಬೇಕಿಲ್ಲಿ? ಭಾಗಾಕಾರನ ಮಾಡಬೇಕಾಗತ್ತೆ. 946 ಡಿವೈಡೆಡ್ ಬೈ 11 ಅಂತ ಮಾಡಿದಾಗ 11 8 88 ಮೈನಸ್ ಮಾಡಿದ್ರೆ 6, 6ನ್ನು ಇಳಿಸ್ಕೊಂಡು 11 6 66. ಸೊ ಆನ್ಸರ್ ಎಷ್ಟು ಬಂತು? 86. ಆಪ್ಷನ್ ಬಿ 86. ಮುಂದಿನ ಪ್ರಶ್ನೆ. ಪ್ರಿಯಾಂಕರವರು ವರ್ಷದಲ್ಲಿ 72,000 ರೂಪಾಯಿಯನ್ನು ಗಳಿಸಿದರೆ ಅವಳು ಒಂದು ತಿಂಗಳಲ್ಲಿ ಗಳಿಸಿದ ಹಣ ಎಷ್ಟು? ಒಂದು ವರ್ಷಕ್ಕೆ 72,000 ರೂಪಾಯಿ ಹಣನ ಗಳಿಸಿದಾಳಂದರೆ ಒಂದು ತಿಂಗಳಿಗೆ ಎಷ್ಟಾಗುತ್ತೆ? ಇಲ್ಲಿ ಯಾವ ಸಂಖ್ಯೆ ಜೊತೆ ಏನು ಮಾಡಬೇಕು ಅಂತ ನೋಡಿದಾಗ ಒಂದು ವರ್ಷಕ್ಕೆ 12 ತಿಂಗಳು. ಸೊ ಇದನ್ನು 12ರಿಂದ ನಾವು ಭಾಗಿಸ್ಬೇಕು. 12ರಿಂದ ಭಾಗಿಸಿದಾಗ 12 1 12 6 72, ಆಮೇಲೆ 3 0ನ ನಾವಿಲ್ಲಿ ಹಚ್ಕೊಂಡ್ರೆ ಕಡ್ತಾ ಹೊಡೆದಾಗ ಸೊ ಒಂದು ತಿಂಗಳಿಗೆ ಅವಳು ಗಳಿಸಿದ ಹಣ 6,000 ರೂಪಾಯಿ. ಇದನ್ನು ಭಾಗಾಕಾರನ ಮಾಡ್ಕೊಳ್ಳಿ. ಮುಂದಿನ ಪ್ರಶ್ನೆ. 110ರಲ್ಲಿ ಎಷ್ಟನ್ನು ಕಳೆದಾಗ 49 ಬರುತ್ತದೆ? ಈ ಥರ ಕೇಳಿದಾಗ ಇಲ್ಲಿ ನೋಡಬೇಕು. 110 ಮೈನಸ್ 49 ಅಂತ ಮಾಡಿದ್ರೆ ಅಲ್ಲಿ 10ರಲ್ಲಿ 9 ಹೋದ್ರೆ 1, ನೆಕ್ಸ್ಟು 11ರಲ್ಲಿ 5 ಹೋದರೆ 6, 1ರಲ್ಲಿ 1 ಹೋದರೆ 0. ಸೊ 61 ರೂಪಾಯಿ ನಮ್ಗೆ 61 ರೂಪಾಯಿನ ಕಳೆದಾಗ ನಮ್ಗೆ 49 ರೂಪಾಯಿ ಉಳಿಯುತ್ತದೆ. ಸೊ ಆನ್ಸರ್ ಯಾವುದು? ಆಪ್ಷನ್ ಬಿ 61. ನೆಕ್ಸ್ಟ್ ಪ್ರಶ್ನೆ ನೋಡೋಣ. 60,046 ಮೈನಸ್ 15,247ರ ವ್ಯತ್ಯಾಸವನ್ನು ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಮೊದಲು ಇದನ್ನು ಮೈನಸ್ ಮಾಡಿದಾಗ ಎಷ್ಟು ಬರುತ್ತೆ ಅಂತ ನೋಡೋಣ. ನಾವಿದನ್ನು ಮೈನಸ್ ಮಾಡಿದಾಗ 44,799
ಆನ್ಸರ್ ಬಂತು. ಇದನ್ನು ನಾವು ಗರಿಷ್ಠ ಗರಿಷ್ಠ ಸ್ಥಾನದ ಸಮೀಪಕ್ಕೆ ಅಂದಾಜಿಸಿದಾಗ ಇಲ್ಲಿ ಗರಿಷ್ಠ ಸ್ಥಾನ ಯಾವುದು? 10,000. ಇದಕ್ಕೆ ನಾವು ಅಂದಾಜಿಸಬೇಕು ಅಂದರೆ ಇಲ್ಲಿ ಪಕ್ಕದಲ್ಲಿರುವಂಥ ಸ್ಥಾನದಲ್ಲಿರುವಂತಹ ನಂಬರ್ನ ನೋಡಬೇಕು. ಇದೇನಾಗಿದೆ 5ಕ್ಕಿಂತ ಕಡಿಮೆ ಅಥವಾ 4 ಇಲ್ಲಿ ಇಲ್ಲಿ 0ಗೆ ಪರಿವರ್ತಿಸಬೇಕು. ಇಲ್ಲಿ ಯಾವುದೇ ಒಂದು ಸಂಖ್ಯೆಯನ್ನು ಆ್ಯಡ್ ಮಾಡೋಂಗಿಲ್ಲ. ಅಕಸ್ಮಾತ್ 4ಕ್ಕಿಂತ ದೊಡ್ಡದ ಸಂಖ್ಯೆ ಏನಾದರೂ ಇತ್ತಂದರೆ ಇದಕ್ಕೆ ಇಲ್ಲಿ 1 ಆ್ಯಡ್ ಮಾಡಬೇಕಾಗಿತ್ತು. ಇಲ್ಲಿ ಏನೂ ಸಂಖ್ಯೆ ಬದಲಾವಣೆ ಇಲ್ಲ. ಸೊ ಇದರ ಆನ್ಸರ್ ಎಷ್ಟು ಬರ್ತೈತೆ ಅಂದರೆ 40,000. ನೆಕ್ಸ್ಟು 20 ಜನರ ಒಂದು ತಂಡ ಪ್ರವಾಸಕ್ಕಾಗಿ ಒಂದು ಮಿನಿ ಬಸ್ಸನ್ನು ಪ್ರತಿ ಕಿಲೋಮೀಟರ್ಗೆ 22 ರೂಪಾಯಿಯಂತೆ ಬಾಡಿಗೆಗೆ ತೆಗೆದುಕೊಳ್ಳುತ್ತಾರೆ. ಅವರು 620 ಕಿಲೋಮೀಟರ್ ಕ್ರಮಿಸಿದರೆ ಪ್ರತಿಯೊಬ್ಬರೂ ನೀಡಬೇಕಾದ ಹಣ ಎಷ್ಟು? 20 ಜನ ಇದ್ದಾರೆ, 22 ರೂಪಾಯಿಗೆ ಪ್ರತಿ ಕಿಲೋಮೀಟರ್ಗೆ ಕೊಡ್ತಾರೆ. ಟೋಟಲ್ ಅವರು ಹೋಗಿರುವಂತಹ ದೂರ ಎಷ್ಟು? 620 ಕಿಲೋಮೀಟರ್. ಈಗ ಅವರು 620 ಕಿಲೋಮೀಟರಿಗೆ 22 ರೂಪಾಯಿಗೆ ಕೊಟ್ಟರೆ ಒಟ್ಟು ಖರ್ಚನ್ನು ನೋಡಬೇಕು. ಒಟ್ಟು ಖರ್ಚನ್ನು ನೋಡಿದರೆ 13,640 ರೂಪಾಯಿ ಆಯಿತು. ಇದನ್ನು 20 ಜನರ ಮಧ್ಯೆ ನಾವು ಹಂಚಿದಾಗ ಈ 0 ಹೋಯಿತು. 2 1 2 6 12, 2 8 16, 2 7 4. ಸೊ ಆನ್ಸರ್ 682. ನೆಕ್ಸ್ಟ್ ಪ್ರಶ್ನೆ, 12 ಕ್ವಿಂಟಲ್ಗೆ ಎಷ್ಟು kg? ಆಪ್ಷನ್ ಸಿ 1200 kg. 5:30 PM ಇದನ್ನು ರೈಲಿನ ವೇಳೆಯಲ್ಲಿ ತಿಳಿಸಿ. ಅಂದರೆ 12 ಗಂಟೆಗೆ 5:30 ಕೂಡಿಸಿದ್ರೆ ಎಷ್ಟು ಬರುತ್ತೆ? 17:30. 17:30 ಇದು ಏನಾಗುತ್ತೆ? ರೈಲ್ವೆ ವೇಳೆಯಲ್ಲಿನ ಸಮಯ ಆಗಿರುತ್ತೆ. ನೆಕ್ಸ್ಟ್ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸಮಮಿತಿಯನ್ನು ಹೊಂದಿದ ಅಕ್ಷರ. ಸಮಮಿತಿ ಯಾವ ಅಕ್ಷರ ಇಲ್ಲಿ ಹೊಂದಿದೆ? ಆಪ್ಷನ್ ಎ H, B, L, C, P, D, R. ಇದನ್ನು ನೋಡಿದ್ರೆ ಸಮಮಿತಿ H ಅಂತ ನೋಡಿದ್ರೆ ಇಲ್ಲಿ ಏನಾಗಿರುತ್ತೆ? ಇದಕ್ಕೆ ಸಮಮಿತಿ ಒಂದು ಲೈನನ್ನು ನಾವಿಲ್ಲಿ ಹಾಕ್ಬೋದು. ಅರ್ಧವಾಗಿ ಮಾಡುವಂಥದ್ದು ಈ ರೀತಿ ಬರುತ್ತೆ. ಸೊ ಇದೇನಾಗಿರ್ತೈತಿ? ಸಮಮಿತಿ ವನ್ನು ಹೊಂದಿದೆ. ನೋಡಿದ್ರಲ್ಲ? ಸೊ ಇದಿಷ್ಟು ಮೊರಾರ್ಜಿ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದ್ವಿ. ಸೊ ಇದನ್ನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ನಿಮ್ಗೆ ಹೆಲ್ಪ್ ಆಗುತ್ತೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.